ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ 7 ವರ್ಷ ಪ್ರಚಾರಕರಾಗಿ ಅನೇಕ ಸ್ವಯಂ ಸೇವಕರಿಗೆ ಮಾದರಿಯಾಗಿ ಸ್ಫೂರ್ತಿಯ ಚಿಲುಮೆಯಾಗಿದ್ದಂತಹ ಪ್ರಸಾದ್ ಅವರು ಇನ್ನಿಲ್ಲ ಎನ್ನುವಂಥ ಒಂದು ಸಂಗತಿಯನ್ನು ಕೇಳಿದಾಗ ಅವರ ಆತ್ಮೀಯರಿಗೆ ಸಿಡಿಲು ಬಡಿದಂಥ ಅನುಭವ. ಬೆಳಾಲು ಗ್ರಾಮದ ಕೂಡಿಗೆ ಎಂಬಲ್ಲಿ ಸೋಮವಾರ ಅಂದರೆ ಡಿಸೆಂಬರ್ 2ರ ಸಂಜೆ ನೇತ್ರಾವತಿ ನದಿಗೆ ಇಳಿದ ವ್ಯಕ್ತಿ ನೀರಿನಲ್ಲಿ ಮುಳುಗಿ ನಾಪತ್ತೆಯಾದಂಥ ಘಟನೆ ನಿಜಕ್ಕೂ ತುಂಬ ನೋವು ತರುವಂಥದ್ದು. ಬೆಳಾಲು ಗ್ರಾಮದ ಸುರಳಿ ಕುಂಡಡ್ಕ ನಿವಾಸಿ ಪ್ರಸಾದ್ ಅವರಿಗೆ 38 ವರ್ಷ. ಅವರು ಯಾವುದೋ ಕಾರಣಕ್ಕೆ ಸಂಜೆ ಸುಮಾರು 5ರಿಂದ 6 ಗಂಟೆಯ ನಡುವೆ ನದಿಗೆ ಇಳಿದಿದ್ದು ಬಳಿಕ ಮುಳುಗಿ ನಾಪತ್ತೆಯಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ ಶೌರ್ಯ ವಿಪತ್ತು ನಿರ್ವಹಣೆ ತಂಡದ ಸದಸ್ಯರು ಭೇಟಿ ನೀಡಿದ್ದು ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರಿಗೂ ಮಾಹಿತಿ ನೀಡಲಾಗಿತ್ತು. ಆದರೆ ಮುಳುಗು ತಜ್ಞ ಬೆಳ್ತಂಗಡಿಯ ಸಂಜಯ್ ನಗರದ ಇಸ್ಮಾಯಿಲ್ ಹಾಗೂ ಅಗ್ನಿಶಾಮಕ ದಳದವರು ರಾತ್ರಿ 11ರ ಸುಮಾರಿಗೆ ಪಾರ್ಥಿವ ಶರೀರವನ್ನು ಮೇಲೆತ್ತಿದ್ದಾರೆ. ಪ್ರಸ್ತುತ ಪ್ರಸಾದ್ ಅವರು ಪುತ್ತೂರು ಜಿಲ್ಲಾ ಧರ್ಮ ಜಾಗರಣ ಜಿಲ್ಲಾ ಸಂಯೋಜಕರಾಗಿದ್ದರು. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸ್ವಗ್ರಾಮ ಬೆಳ್ಳಾಲ್ನಲ್ಲಿ ಮಂಗಳವಾರ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆ ತನಕ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಪ್ರಚಾರಕರಾಗಿ ವಾಪಸ್ಸು ಬಂದ ಮೇಲೆ ಅನೇಕ ಉದ್ದಿಮೆಗಳನ್ನು ಸ್ಥಾಪಿಸಿ ಸ್ವಾವಲಂಬಿಯಾಗಿ ಬೆಳೆಯುತ್ತಿದ್ದರು. 2 ತಂಗಿಯರನ್ನು ಕೂಡ ಓದಿಸಿದ್ದರು. ಒಬ್ಬಳಿಗೆ ಮದುವೆ ಕೂಡ ಮಾಡಿಸಲಾಗಿತ್ತು. ತಮ್ಮನಿಗೆ ಜೀವನವನ್ನು ಕಟ್ಟಿಕೊಳ್ಳಲು ಪಿಕಪ್ ವಾಹನ ತೆಗೆಸಿಕೊಟ್ಟಿದ್ದರು. ಪುಟ್ಟ ಮನೆಯೊಂದನ್ನು ಕಟ್ಟಿಸಿದ್ದರು. ಸಣ್ಣ ಮಗುವಿತ್ತು. ಹಲವು ಸ್ವಯಂ ಸೇವಕರಿಗೆ ಪ್ರಸಾದ್ ಅಣ್ಣ ನಿಜ ಅರ್ಥದಲ್ಲಿ ಕೂಡ ಅಣ್ಣನೇ ಆಗಿದ್ದರು. ಯಾವಾಗಲೂ ಸಕ್ರಿಯ ಸ್ವಯಂ ಸೇವಕನ ಜವಾಬ್ದಾರಿ ನಿರ್ವಹಿಸಿದವರು. ಪ್ರತಿಯೊಬ್ಬ ಸ್ವಯಂ ಸೇವಕನು ಮಿತ್ರನಾಗಲಿ, ಪ್ರತಿಯೊಬ್ಬ ಮಿತ್ರನೂ ಸ್ವಯಂ ಸೇವಕನಾಗಲಿ ಎಂಬ ಮಾತಿಗೆ ಉದಾಹರಣೆಯಾಗಿದ್ದ ಪ್ರಸಾದ್ ತೀರಾ ಇಷ್ಟು ಬೇಗ ಎಲ್ಲರನ್ನು ಬಿಟ್ಟು ಹೋಗುತ್ತಾರೆನ್ನುವುದು ಯಾರಿಗೂ ಅರಗಿಸಿಕೊಳ್ಳಲಾಗದಂಥ ಸತ್ಯ.